ಆದರೂ ಸಹ ಎಲ್ಲಿ ಏನು ಜವಳಿ ಮಂತ್ರಿಗಳಾಗಲಿ ನಮ್ಮ MLA ಅವರಾಗಲಿ ಯಾರೇ ಆಗಲಿ ಎಲ್ಲೂ ಇದುವರೆಗೂ ನಮ್ಮ ಕಷ್ಟದ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ತುಂಬ ದುಃಖದ ಸಂಗತಿ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಏನು ಇವತ್ತು ನಾವು ಧರಣಿ ಕೂತ್ಕೊಂಡ್ವಲ್ಲ, ಅದು ಸೈಡ್ ಕೂತ್ಕೊಂಡ ಪ್ರಯೋಜನ ಇಲ್ಲ. ಮುಂದಿನ ದಿನಗಳಲ್ಲಿ ಸುಮಾರು ಟೈಮು ಸೆಂಟ್ರಾಗಿ ಕೂತ್ಕೊಳ್ಳೋ ಥರ ನಾವು ಜನಗಳು ಬಂದರೆ ಆವಾಗ ನನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತ ನನಗನ್ಸುತ್ತೆ. ಖಂಡಿತ. ಯಾಕಂದರೆ ಯಾರೇ ಆಗಲಿ ಪರ್ಮಿಷನ್ ಕೇಳಕ್ಕೆ ಹೋದರೆ ಪೊಲೀಸ್ನವರಾಗಲಿ ಯಾರನ್ನಾಗಲಿ ನೀವು ಕುತ್ಕೊ ಹೋಗ್ರಪ್ಪ ಹೈವೇ ರೋಡ್ನಾಗಲಿ ಟ್ರಾಫಿಕ್ ಇರೋ ಜಾಗದಾಗ ಅಂತ ಯಾರು ಕೊಡಲ್ಲ. ಜನ ಬರಬೇಕು, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಬೇಕಂತಂದರೆ, ನಾವು ಅವ್ರಿಗೆ ಬಿಸಿ ಮುಟ್ಟಬೇಕು ಅಂತಂದರೆ ಜನ ಬರಬೇಕು, ಸೆಂಟ್ರಾಗಿ ದಾರಿನಾಗ ಕುತ್ಕೋಬೇಕು, ತೊಂದರೆ ಆಗಬೇಕು. ತೊಂದರೆ ಆದಾಗ ಮಾತ್ರನೇ ಎಲ್ಲ ಮಾಧ್ಯಮದವರು ಎಲ್ಲರೂ ಅವ್ರಿಗೆ ಇದು ಮಾಡಿದಾಗೇ ಅವ್ರಿಗೂ ಸ್ವಲ್ಪ ಗಮನಕ್ಕೆ ಬರೋದು. ಯಾಕಂತಂದರೆ ಸಣ್ಣ ಪುಟ್ಟ ಹೋರಾಟಗಳಿಗೆ ಏನು ಸರ್ಕಾರಗಳು ಅನ್ನಲ್ಲ. ದೊಡ್ಡ ಮಟ್ಟದ ಹೋರಾಟಗಳಿದ್ದರೆ ಮಾತ್ರನೇ ಅವ್ರಿಗೂ ಕಿವಿಗೆ ಬೀಳೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮುಖ್ಯವಾದ ವಾಸ್ತವ ವಿಷಯ ಇಲ್ಲಿ ಏನಾಗ್ತೈತೆ, ಇಷ್ಟು ದಿನವೂ ಏನೋ ವ್ಯಾಪಾರ ನಡ್ಕೊಂಡು ಹೋಗ್ತಾಯಿತ್ತು. ಇವಾಗ ನಮ್ಗೇನಾಗೈತೆ, ಮೇಯ್ನ್ ಬೆಳಗಾಮು ಸೂರತ್ತು ರೇಪಿಯರ್ ಮಗ್ಗಗಳು ಸೀರೆಗಳು ಏನು ಬರ್ತವೆ, ಪ್ರೊಡಕ್ಷನ್ ಜಾಸ್ತಿ ಆಗಿ ನಮ್ಗೆ ತುಂಬ ತೊಂದರೆ ಆಗೈತೆ. ಏನಕ್ಕೆ ಹಿಂಗೆ ಆಗ್ತೈತೆ? ಪ್ರೊಡಕ್ಷನ್ ಜಾಸ್ತಿ, ಅವರು ಪ್ರೊಡಕ್ಷನ್ನು ಜಾಸ್ತಿ, ಸುಮಾರು ಸಾವಿರಾರು ಸೀರೆ ಟ್ರಕ್ಗಳಾಗಿ ಬರ್ತೈತೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ. ಲಕ್ಷಾಂತರ ಸೀರೆ ಬರ್ತೈತೆ. ಆ ಸೀರೆ ಬಂದುಬಿಟ್ಟೆ ನಮ್ಗೆ ಇವತ್ತು ತೊಂದರೆ ಆಗ್ತಾ ಇರೋದು. ವಾಸ್ತವ ಏನು ಅಧಿಕಾರಿಗಳಿದ್ದಾರೆ, ಸುರೇಶ್ ಅವರು ಸಹ ಇಲ್ಲಿ ಏನಾಗ್ತೈತೆ, ಏನಕ್ಕೆ ಹಿಂಗೆ ಆಗ್ತೈತೆ ಅಂತ ಅರ್ಥ ಮಾಡ್ಕೋಬೇಕು. ಏನು ಸರ್ಕಾರ ಅಪ್ಗ್ರೇಡ್ ಆಗಬೇಕು ಅಂತ ನಮ್ಗೆ ಹೇಳ್ತಾರಲ್ಲ, 40 ವರ್ಷದ ಹಿಂದೆ ಏನು 1985ರಾಗ ಏನು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಅಂತ ಮಾಡೋರಲ್ಲ, ಅದನ್ನೇ ಅವ್ರು ತಾನು ಅಪ್ಗ್ರೇಡ್ ಆಗ್ದಂಗೆ ಅದನ್ನೇ ಹಿಡ್ಕೊಂಡು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಹಿಡ್ಕೊಂಡು ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನಗನ್ಸುತ್ತೆ. ಕಾಲಕ್ಕೆ ತಕ್ಕನಾಗೆ ಬದಲಾವಣೆ ಆಗಬೇಕು. ಪರಿಸ್ಥಿತಿ ಹೆಂಗೈತೆ ಇವತ್ತು ಚೇಂಜ್ ಮಾಡಲಿ, ಇನ್ನೊಂದು 10 ವರ್ಷಕ್ಕೋ 15 ವರ್ಷಕ್ಕೋ ಚೇಂಜ್ ಮಾಡಲಿ, ಅದು ಕರೆಕ್ಟು. 40 ವರ್ಷದ ಹಿಂದೆ ಏನು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟು ಹ್ಯಾಂಡ್ಲೂಮು ಪವರ್ಲೂಮ್ ಅಂತ ಎರಡೇ ಭಾಗ ಮಾಡಿರೋದು. ಅವತ್ತು ಈ ರೇಪಿಯರ್ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸುರೇಶ್ ಸಾಹೇಬ್ರು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಪ್ಪ ಅಂತಂದರೆ ಮಿನಿಸ್ಟ್ರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಇಲ್ಲಿ ವಾಸ್ತವ ಏನಾಗೈತೆ ಏನಾಗ್ತೈತೆ ಅನ್ನೋದು ಅವ್ರಿಗೂ ಗೊತ್ತಾಗಲ್ಲ. ಇಲ್ಲಿ ಏನಾಗ್ತೈತೆ, ಸುಮಾರು ಪ್ರೊಡಕ್ಷನ್ ಬಂದುಬಿಟ್ಟು ಇದಾಗ್ತೈತೆ. ಏನು ಇವಾಗ 3 ಭಾಗ ವಿಂಗಡಿಸ್ಬೇಕಾಗುತ್ತೆ, ಹ್ಯಾಂಡ್ಲೂಮು ಪವರ್ಲೂಮು ರೇಪಿಯರ್ ಅಂತ. ಯಾರ ಮೇಲೂ ಬೀಳಬಾರ್ದು, ಎಲ್ಲರೂ ಜೀವನ ಮಾಡಬೇಕು. ಪವರ್ಲೂಮ್ನವರು ಮಾಡಬೇಕು, ಹ್ಯಾಂಡ್ಲೂಮ್ನವರು ಮಾಡಬೇಕು, ರೇಪಿಯರ್ನವರು ಜೀವನ ಮಾಡಬೇಕು. ಅವ್ರಿಗೆ ಒಂದಿಷ್ಟು ವೆರೈಟಿ ಕೊಡಲಿ ಮಾಡ್ಕೊಂಡು ಹೋಗಿ ಅಂತ, ಪವರ್ಲೂಮ್ನವ್ರಿಗೆ ಇಷ್ಟು ವೆರೈಟಿ ಅಂತ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಹ್ಯಾಂಡ್ಲೂಮ್ನವ್ರಿಗೆ ಹೇಳಿ, ಎಲ್ಲರೂ ಜೀವನ ಮಾಡಬೇಕು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದು ಕೂಲಂಕುಷವಾಗಿ ಚರ್ಚೆ ಮಾಡಿ ಇದಕ್ಕೊಂದು ದಾರಿ ಹುಡುಕಿದಾಗ ಮಾತ್ರ ನಮಗೂ ಒಂದು ದಾರಿ ಸಿಗುತ್ತೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಇವತ್ತೇನು ಹೋರಾಟ ಮಾಡಿದ್ವಲ್ಲ, ಅದು ಸೆಂಟ್ರಾಗಿ ಕೂತ್ಕೋಬೇಕು. ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಒಂದು 500,000 ಜನ ಬಂದರೆ ಸೆಂಟ್ರಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಆವಾಗ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಆದ್ದರಿಂದ ತಾವು ದಯವಿಟ್ಟು ಏನು 1-2 ಹೋರಾಟಕ್ಕೆ ಇವೇನು ಸರೋಗಲ್ಲ. ಸರ್ಕಾರ ಗಮನ ಹರಿಸ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ, ಸತತವಾದ ಹೋರಾಟಗಳಿದ್ದರೆ ಮಾತ್ರನೇ ಏನೇ ಒಂದು ನಾವು ಪಡಿಬೇಕಂದ್ರೆ ಕಷ್ಟ ಸಾಧನೆ ಮಾಡಬೇಕಂದ್ರೆ ಆಗುತ್ತೆ ಅಂತ ನಾನಂತೂ ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಏನೇ ಹೋರಾಟ ಮಾಡಲಿ ನಮ್ಮದು ಸಹಕಾರ ಇರುತ್ತೆ ಅಂತ ಹೇಳ್ತಾ, ನಮ್ಗೆ 2 ಮಾತನಾಡೋ ಅವಕಾಶ ಕೊಟ್ಟಂಥ ಎಲ್ರಿಗೂ ಒಂದು ಸಹ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ.